ಪ್ಯಾಸೆಂಜರನ್ನು ಮಂಗಳೂರಿಗೆ, ಪುತ್ತೂರಿಗೆ, ಬೆಳ್ತಂಗಡಿಗೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಅವರನ್ನು ಬಿಟ್ಟು ಬರುವ ಒಂದು ಅವಕಾಶವನ್ನು ನಮಗೆ ಪರ್ಮಿಟ್ ಮುಖಾಂತರ ಕೊಡಬೇಕು. ಅಧಿಕಾರಿ ಹೇಳ್ತಾರೆ ನೀವು ಹೋಗಿ ಬನ್ನಿ, ನಾವು ಇದ್ದೇವೆ, ಏನು ತೊಂದರೆ ಇಲ್ಲ. ಅದು ಬೇಡ, ನಮಗೆ ಬಾಯಿ ಮಾತಿನ ಪರ್ಮಿಟ್ ಬೇಡ, ನಮಗೆ ಲಿಖಿತವಾಗಿ ಪರ್ಮಿಟೇ ಇಶ್ಯೂ ಮಾಡಬೇಕು. ನಮ್ಮ ನೋವಿಗೆ ಸ್ಪಂದಿಸಬೇಕಾದಂತಹ ರಾಜಕಾರಣಿಗಳು ಇವತ್ತು IPL ಟಿಕೆಟ್ಗಾಗಿ ಮುಗಿಬಿದ್ದಿದ್ದಾರೆ. ಸಂದರ್ಭದಲ್ಲಿ ಆಂಬುಲೆನ್ಸ್ಗೆ ಮೊದಲು ಸಿಗುವಂಥದ್ದು ನಾವು ಆಟೋ ಚಾಲಕರು. ಯಾರಾದರೂ ಅಪಘಾತ ಆದ ಸಂದರ್ಭದಲ್ಲಿ ನಾವು ರಿಕ್ಷಾದಲ್ಲಿ ಕರ್ಕೊಂಡು ಹೋಗ್ತೇವೆ. ಇಲ್ಲೇ ಬಂದು ನಾವು ಹೊರಗಡೆ ಹೋಗುವಾಗ ಆರ್ ಟಿ ಅವರು ಹಿಡ್ಕೊಂಡು ನೀವು ಯಾಕೆ ಬಂದಿದ್ದೀರಿ, ನೀವು ಗ್ರಾಮಾಂತರ ಆಟೋ ಚಾಲಕರು ಇಲ್ಲಿ ಯಾಕೆ ಬಂದಿದ್ದೀರಿ ಸರ್, ನಾವು ತುರ್ತು ಸಂದರ್ಭಕ್ಕೆ ಬಂದಿದ್ದಂದ್ರೆ ಅವ್ರು ಕೇಳ್ತಾ ಇಲ್ಲ. 10,000 50,000 ಎಷ್ಟು ಅಂತೇಳಿ ನಾವು ದಂಡ ಕೊಡಬೇಕು. ಸಿಟಿ ಪರ್ಮಿಟ್ ಎಂಕ್ಲಿಗೆ ಗಾಡಿ ಪೂರ ಬರ್ಪೇರಿ, ಎಂಕ್ಲಿಗೆ ಇಡಕ್ಕೆ ಬರ್ರಿ ಬತ್ತಿನ ಕೇಸ್ ಮಾಡುವೇರಿ. ವಲಯವಾರವಾಗಿ ನಮ್ಮನ್ನು ವಿಂಗಡಿಸ್ತಾ ಇದ್ದಾರೆ. ಗ್ರಾಮಾಂತರ ಆಟೋಗಳು 10 ಕಿಲೋಮೀಟರ್ ದುಡಿಯದಿದ್ದರೆ ನಾವು ನಮ್ಮ ಜೀವನೋಪಾಯಕ್ಕಾಗಿ ಯಾವ ಮಾರ್ಗವನ್ನು ಅನುಸರಿಸಬೇಕು? ನಮಗೆ ಏನಾದರೂ ಪ್ರತಿಸ್ಪಂದನೆ ಸಿಗದೆ ಹೋದರೆ ನಾವು ಎಷ್ಟು ಕೇಸ್ಗಳನ್ನಾದರೂ ಎದುರಿಸೋದಕ್ಕೆ ಸಿದ್ಧರಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಕನಿಷ್ಠ 5,000 ರಿಕ್ಷಾಗಳನ್ನಾದರೂ ನಾವು ಇಲ್ಲಿ ಮಂಗಳೂರಿಗೆ ರ್ಯಾಲಿ ಮೂಲಕ ತರಲಿದ್ದೇವೆ. ನಮ್ಮ ಉದ್ದೇಶ ಏನಂದರೆ ನಮಗೆ ಜಿಲ್ಲಾದ್ಯಂತ ಪರ್ಮಿಟು ಕೊಡಬೇಕು, ಮತ್ತು ಗ್ರಾಮಾಂತರ ಆಟೋ ರಿಕ್ಷಾಗಳಿಗೆ ಪರ್ಮಿಟ್ ಮೀಟರ್ ಕಡ್ಡಾಯ ಮಾಡಬೇಕು ಅಂತ ನಮ್ಮ ಹೋರಾಟ. ನಮಗೆ ಪರ್ಮಿಟು ಆದಷ್ಟು ಬೇಗ ಜಿಲ್ಲಾದ್ಯಂತ ಪರ್ಮಿಟ್ ಕೊಡಬೇಕು. ನಮ್ಮ ತಾಲೂಕು ವಲಯ ವ್ಯಾಪ್ತಿ 10ರಿಂದ 12 ಕಿಲೋಮೀಟ್ರ್ ಬರ್ತದೆ. ಆ 12 ಕಿಲೋಮೀಟ್ರಲ್ಲಿ ನಮಗೆ ದುಡಿಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ನಾವು ಈ ಹೋರಾಟದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ನಮಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಪರ್ಮಿಟ್ ಕೊಡಬೇಕು ಅಧಿಕಾರಿಗಳು. ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲುವುದಿಲ್ಲ. ಸಿಟಿಯಲ್ಲಿ ದುಡಿಲಿಕ್ಕೆ ಬೇಡ, ನಮಗೆ ಬಂದು ಹೋಗಲಿಕ್ಕೆ ಕೊಟ್ಟರೆ ಸಾಕು ಪರ್ಮಿಟು. ಜಿಲ್ಲಾದ್ಯಂತ ಪರ್ಮಿಟ್, ನಮಗೆ ಬೆಳ್ತಂಗಡಿ, ಪುತ್ತೂರು ಹೋಗಿ ಬರಲಿಕ್ಕೆ ನಮಗೆ ಅಲ್ಲಿ ಬಾಡಿಗೆ ಬೇಡ. ನಮ್ಮ ಊರಲ್ಲಿ ನಮಗೆ ಬಾಡಿಗೆ ಇದೆ, ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ನಮಗೆ ಬೇಕಾದಷ್ಟು ಬಾಡಿಗೆ ಇದೆ. ನಮಗೆ ಪ್ಯಾಸೆಂಜರನ್ನು ಮಂಗಳೂರಿಗೆ, ಪುತ್ತೂರಿಗೆ, ಬೆಳ್ತಂಗಡಿಗೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಅವರನ್ನು ಬಿಟ್ಟು ಬರುವ ಒಂದು ಅವಕಾಶವನ್ನು ನಮಗೆ ಪರ್ಮಿಟ್ ಮುಖಾಂತರ ಕೊಡಬೇಕು. ಅಧಿಕಾರಿ ಹೇಳ್ತಾರೆ ನೀವು ಹೋಗಿ ಬನ್ನಿ, ನಾವು ಇದ್ದೇವೆ, ಏನು ತೊಂದರೆ ಇಲ್ಲ. ಅದು ಬೇಡ, ನಮಗೆ ಬಾಯಿ ಮಾತಿನ ಪರ್ಮಿಟ್ ಬೇಡ, ನಮಗೆ ಲಿಖಿತವಾಗಿ ಪರ್ಮಿಟೇ ಇಶ್ಯೂ ಮಾಡಬೇಕು. ಅದು ನಮ್ಮ ತಾಲೂಕು ಈಗ ಉಳ್ಳಾಲ ತಾಲೂಕಾಗಿದೆ. ನಾವು ಮುಂಚೆ ಬಂಟ್ವಾಳ ತಾಲೂಕಲ್ಲಿ ಇದ್ದದ್ದು. ಈಗ ನಾವು ಬಂಟ್ವಾಳ ತಾಲೂಕಿಗೂ ನಮಗೆ ಹೋಗುವ ಅವಕಾಶವೇ ಇಲ್ಲ, ಮಂಗಳೂರು ತಾಲೂಕಿಗೂ ಹೋಗುವ ಅವಕಾಶ ಇಲ್ಲ. ನಮ್ಮ ಉಳ್ಳಾಲ ತಾಲೂಕಲ್ಲಿ ನಮಗೆ RTO ಆಫೀಸೇ ಇಲ್ಲ. ನಾವು ಮಂಗಳೂರು ಗ್ರಾಮಾಂತರ ಪರ್ಮಿಟಲ್ಲಿ ಈಗ ಗಾಡಿ ಓಡಿಸ್ತಾ ಇರೋದು. ನಾವು ದುಡಿಯುವುದು ಉಳ್ಳಾಲ ತಾಲೂಕು ವ್ಯಾಪ್ತಿಯಲ್ಲಿ. ಅಪಘಾತವಾದರೆ ತಾಲೂಕು ಬಿಟ್ಟು ಬೇರೆ ತಾಲೂಕಲ್ಲಿ ಅಪಘಾತವಾದರೆ ಪ್ಯಾಸೆಂಜರಿಗೂ ಪ್ರಯಾಣಿಕರಿಗೂ ಯಾವುದು ಭದ್ರತೆ ಇಲ್ಲ. ಆಟೋ ಚಾಲಕನಿಗೂ ಭದ್ರತೆ ಇಲ್ಲ, ಆಟೋಗೆ ಭದ್ರತೆ ಇಲ್ಲ. ನಮ್ಮ ತಾಲೂಕಲ್ಲಿ 12 ಕಿಲೋಮೀಟ್ರ್ 13 ಕಿಲೋಮೀಟ್ರ್ ಮಾತ್ರ ಇರೋದು. ಅಲ್ಲಿ ಮುಡಿಪಿನಿಂದ ಸ್ವಲ್ಪ ಮುಂದೆ ಹೋದರೆ 2 ಕಿಲೋಮೀಟ್ರಲ್ಲಿ ಕೇರಳ ಗಾಡಿ ಬರ್ತದೆ, ಅದು ಹೋಗಂಗಿಲ್ಲ. ಕೇರಳ ಬೇರೆ ರಾಜ್ಯಕ್ಕೂ ಹೋಗಂಗಿಲ್ಲ, ನಮ್ಮ ತಾಲೂಕಿನ ಹತ್ತಿರದ ತಾಲೂಕಿಗೂ ಹೋಗಂಗಿಲ್ಲ. ನಮಗೆ ಜಿಲ್ಲಾದ್ಯಂತ ಪರ್ಮಿಟ್ ಕೊಟ್ಟರೆ ನಮಗೆ ಒಂದು ಅವಕಾಶ ಆಗ್ತದೆ. ಈಗಾಗಲೇ ನಾವು 10 ವರ್ಷಗಳಿಂದ ಇದನ್ನೇ ಕೇಳ್ಕೊಂಡು ಬಂದಿದ್ದೇವೆ, ಮನವಿ ಮೇಲೆ ಮನವಿ ಸಲ್ಲಿಸ್ಕೊಂಡು ಬಂದಿದ್ದೇವೆ. ಇದುವರೆಗೆ ನಮಗೆ ಪ್ರತಿಸ್ಪಂದನೆ ಸಿಗದ ಕಾರಣ ಇವತ್ತೊಂದು ಸಾಂಕೇತಿಕವಾದಂತಹ ಒಂದು ಪ್ರತಿಭಟನೆ ನಡೆಸ್ತಾ ಇದ್ದೇವೆ. ನಮಗೆ ಏನಾದರೂ ಪ್ರತಿಸ್ಪಂದನೆ ಸಿಗದೆ ಹೋದರೆ ನಾವು ಎಷ್ಟು ಕೇಸ್ಗಳನ್ನಾದರೂ ಎದುರಿಸೋದಕ್ಕೆ ಸಿದ್ಧರಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಕನಿಷ್ಠ 5,000 ರಿಕ್ಷಾಗಳನ್ನಾದರೂ ನಾವು ಇಲ್ಲಿ ಮಂಗಳೂರಿಗೆ ರ್ಯಾಲಿ ಮೂಲಕ ತರಲಿದ್ದೇವೆ. ಯಾವ ಕೇಸ್ಗಳನ್ನು ಕೂಡ ನಾವು ಎದುರಿಸ್ತೇವೆ. ಆ ದಿನಗಳಲ್ಲಿ ಇಲ್ಲಾಗುತ್ತಿರುವಂತಹ ಯಾವುದೇ ಟ್ರಾಫಿಕ್ಗಳಿಗೆ ಆಗುತ್ತಿರುವ ತೊಂದರೆಗಳಿಗೆ ಜಿಲ್ಲಾಡಳಿತವೇ ನೇರ ಹೊಣೆ ಎನ್ನುವುದನ್ನು ಆ ಪ್ರಾರಂಭದಲ್ಲೇ ಹೇಳ್ತಾ ಇದ್ದೀನಿ. ಇವತ್ತು ಸಾಂಕೇತಿಕವಾಗಿ ಪ್ರತಿಭಟಿಸಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ನಾವು ವಾಪಸ್ ಆಗ್ತೇವೆ. ಜಿಲ್ಲಾಡಳಿತದ ಪ್ರತಿಕ್ರಿಯೆಯನ್ನು ಆಶಾಭಾವನೆಯಿಂದ ನಾವು ನಿರೀಕ್ಷಿಸ್ತೇವೆ. ಆಗಲೂ ಕೂಡ ಆ ಪರಿಹಾರ ಏನಾದರೂ ಸಿಗದೆ ಹೋದರೆ ಮುಂದೆ ನಾವು ನಿರ್ಧಾರ ಕೈಗೊಳ್ಳಲಿದ್ದೇವೆ. ನಮ್ಮ ನೋವಿಗೆ ಸ್ಪಂದಿಸಬೇಕಾದಂತಹ ರಾಜಕಾರಣಿಗಳು ಇವತ್ತು IPL ಟಿಕೆಟ್ಗಾಗಿ ಮುಗಿಬಿದ್ದಿದ್ದಾರೆ. ಅದೇ ರೀತಿ ಒಬ್ಬ ಕೇಂದ್ರ ಮಂತ್ರಿ ಅಂತೂ ಹೇಳ್ತಾ ಇದ್ದಾರೆ ನೀವು LPGಯಿಂದ ಪೆಟ್ರೋಲ್ಗೆ ಬದಲಾಯಿಸಿ ಅಂತ. ಏನಾದರೂ ಮಧ್ಯಪ್ರಾಚ್ಯದ ಯುದ್ಧ ಹೀಗೆ ಮುಂದುವರಿದರೆ ಪೆಟ್ರೋಲ್ ಕೂಡ ಸಿಗಲ್ಲ. ಆವಾಗ ಯಾವುದಕ್ಕೆ ಬದಲಾಯಿಸಬೇಕು? ಆ ಕೇಂದ್ರ ಮಂತ್ರಿಯೇ ನಮಗೆ ಉತ್ತರಿಸಬೇಕು. ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಕೂಡ ಸಿಗದೆ ಹೋದರೆ
ನಾವು ಬದಲಿಸಬೇಕಾದ ಇಂಧನ ಯಾವುದು? ನೀರು ಹಾಕಿ ಓಡಿಸಬೇಕಾ, ಇಲ್ಲ ನಮ್ಮ ಕುತ್ತಿಗೆಗೆ ಹಗ್ಗವನ್ನು ಹಾಕ್ಕೊಂಡು ರಿಕ್ಷಾ ಎಳ್ಕೊಂಡು ಹೋಗಬೇಕಾ ಅಂತ ನಾವು ಪ್ರಶ್ನಿಸಬೇಕಾಗಿದೆ. ಹಾಸ್ಪಿಟಲ್ಗೆ ಬರಲಿಕ್ಕೆ ತೊಂದರೆ ಆಗ್ತದೆ. ಮನೆಯಿಂದ ನಾವು ಎಲ್ಲಿಗೆ ಹೋಗೋದಾದ್ರೆ ಆಗೋದಿಲ್ಲ. ನಾವು ಗ್ರಾಮಾಂತರ ಗಾಡಿ ಸಿಟಿಗೆ ಬಂದರೆ ಫೈನ್ ಹಾಕ್ತಾರೆ. ನಮಗೆ 10,000, 20,000, 13,000 ಎಲ್ಲ ಫೈನ್ ಹಾಕ್ತಾರೆ. ಅದೇ ನಾವು ತುಂಬ ತೊಂದರೆಯಲ್ಲಿದ್ದೇವೆ. ದಕ್ಷಿಣ ಜಿಲ್ಲಾದ್ಯಂತ ಪರ್ಮಿಟ್ ಬೇಕಂತೇಳಿ ನಾವು ಕೇಳೋದಷ್ಟೇ. ನಮಗೆ ಇದು ಇಲ್ಲದಿದ್ದರೆ ನಮ್ಗೆ ಎಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ನಮ್ಮ ಮನೆಯಿಂದ ಬರೋದಾದರೂ ನಾವು ಅರ್ಧದಿಂದ ಬೇರೆ ಗಾಡಿಯಲ್ಲಿ ಬರಬೇಕು. ಇಲ್ಲಾಂದರೆ ಮತ್ತೆ ಫೈನ್ ಹಾಕ್ತಾರೆ. ಬೇರೆ ತಾಲೂಕು ಸಿಗ್ತದೆ, ಇಲ್ಲಿ ಫೈನ್ ಹಾಕ್ತಾರೆ ನಮಗೆ. ನಾವು ಇಲ್ಲಿ ಬಂದು ದುಡ್ಲಿಕ್ಕೆ, ನಮಗೆ ಪಾರ್ಕಿಂಗ್ ಮಾಡಲಿಕ್ಕೆ ಯಾವುದು ನಾವು ಕೇಳ್ತಾ ಇಲ್ಲ. ಹೋಗಿ ಬರಲು ಒಂದು ಅವಕಾಶ ಕೊಡಲೇಬೇಕು. ಇದು ಈಗ ಶಾಂತಿಯುತವಾದ ಪ್ರತಿಭಟನೆ. ಇನ್ನು ಇದಕ್ಕೆ ನಮಗೆ ನ್ಯಾಯ ಸಿಗದಿದ್ದರೆ ಇನ್ನು ದೊಡ್ಡ ಮಟ್ಟದಲ್ಲಿ ನಾವು ರ್ಯಾಲಿ ಮಾಡಿ ಉಗ್ರ ಹೋರಾಟ ಮಾಡ್ತೇವೆ. ಯಾವುದೇ ಕೇಸ್ ಆದರೂ ಎಲ್ಲದಕ್ಕೂ ನಾವು ಸಿದ್ಧವಾಗಿದ್ದೇವೆ. ಇವಾಗ ಎಲ್ಲ ಪಾರ್ಕಿನ ಸರಿಸುಮಾರು ಒಂದು 60 ಪಾರ್ಕ್ ಎಲ್ಲ ರಿಕ್ಷಾ ಚಾಲಕರು ಇವತ್ತು ದುಡಿಮೆಯನ್ನು ಬಿಟ್ಟು, ಎಲ್ಲ ಕಷ್ಟ ಇರುವ ರಿಕ್ಷಾ ಚಾಲಕರು ತಮ್ಮ ದುಡಿಮೆಯನ್ನು ಬದಿಗಿಟ್ಟು ಇವತ್ತು ಬಂದಿದ್ದಾರೆ ನಮ್ಮ ನ್ಯಾಯ ಸಿಗಬೇಕಂತೇಳಿ. ಆರ್ ಟಿ ಅವರಿಗೆ 10,000, 20,000 ಫೈನ್ ಕೊಡುವಂಥ ಪರಿಸ್ಥಿತಿ ಆಗಿದೆ. ಈ ಸಂದರ್ಭದಲ್ಲಿ ಆಂಬುಲೆನ್ಸಿಗೆ ಮೊದಲು ಸಿಗುವಂಥದ್ದು ನಾವು ಆಟೋ ಚಾಲಕರು. ಯಾರಾದರೂ ಅಪಘಾತ ಆದ ಸಂದರ್ಭದಲ್ಲಿ ನಾವು ರಿಕ್ಷಾದಲ್ಲಿ ಕರ್ಕೊಂಡು ಹೋಗ್ತೇವೆ. ಇಲ್ಲೇ ಬಂದು ನಾವು ಹೊರಗಡೆ ಹೋಗುವಾಗ ಆರ್ ಟಿ ಅವರು ಹಿಡ್ಕೊಂಡು ಯಾಕೆ ಬಂದಿದ್ದೀರಿ, ನೀವು ಗ್ರಾಮಾಂತರ ಆಟೋ ಚಾಲಕರು ಇಲ್ಲಿ ಯಾಕೆ ಬಂದಿದ್ದೀರಿ ಸರ್, ನಾವು ತುರ್ತು ಸಂದರ್ಭಕ್ಕೆ ಬಂದಿದ್ದಂದರೆ ಅವ್ರು ಕೇಳ್ತಾ ಇಲ್ಲ. 10,000, 50,000 ಎಷ್ಟು ಅಂತೇಳಿ ನಾವು ದಂಡ ಕೊಡಬೇಕು. ರಿಕ್ಷಾ ಚಾಲಕರಂದರೆ ದಿನ ದುಡಿದು ಅವರ ಸಂಸಾರ ನೋಡಬೇಕು, ಅವರ ಮನೆ ಖರ್ಚು ವೆಚ್ಚ ಎಲ್ಲನೂ ಕಷ್ಟ ಇರುವವರು ಅನ್ನ ಶ್ರೀಮಂತರು ಯಾರು ಆಟೋ ಚಾಲಕರು ಯಾರಿಲ್ಲ. ಹಾಗಾಗಿ ನಾವು ಕೇಳೊಂದು 2 ಬೇಡಿಕೆ. ಈಗ ದಕ್ಷಿಣ ಕನ್ನಡ ಜಿಲ್ಲಾದ ನಮಗೆ ಹೋಗಿ ಬರಲು ಒಂದು ಅವಕಾಶ ಕೊಡಲೇಬೇಕು. ಮನೆಯಿಂದ ಹೊರಡೋಗ್ಲೇ ನಮಗೆ ಮನೆಯ ಖರ್ಚು ಮತ್ತು EMI ಅದೆಲ್ಲ ನಾವು ಇದೇ ಮಾಡ್ತಾ ಬರೋದು. ಆದರೂ ಇವರು ಈ ರೀತಿ ಫೈನ್ ಹಾಕಿದರೆ ನಮಗೆ ತುಂಬ ಕಷ್ಟ ಆಗ್ತದೆ. ಅದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಸಿಟಿ ಪರ್ಮಿಟ್ ದಾಖಲೆ ಎಂಕ್ಲಿಗೆ ಗಾಡಿ ಪೂರ ಬರ್ಪೇರಿ ಎಂಕ್ಲಿಗೆ ಇಡಕ್ಕೆ ಬರ್ರಿ ಬತ್ತಿನ ಕೇಸ್ ಮಾಡುವೇರಿ ಅಂಚೆ ಪುನಕ ನಂಗೆ ಒಂಜಿ ಬರ್ರೆ ಪರ್ಮಿಷನ್ ನಂಗೆ ಕೊರಡು ಬೋಡಿ ಬರ್ಪುನಿ ಇವು ಬತ್ತಿನ ಎಂಕ್ಲಿ ಪೋಯರ ಫೋನಗಲ ಇಲ್ಲದಕ್ಲೆಲ್ಲ ಬರಲ್ಲ ಇಜ್ಜಿ ಎಂಕ್ಲಿಗೆ ಫ್ಯಾಮಿಲಿ ಬರಲ್ಲ ಇಜ್ಜಿ ಓಲ ಇಜ್ಜಿ ಅಂಚಾದ ಪುನಃ ಎಂಕ್ಲಿಗೆ ಪರ್ಮಿಷನ್ ಕೊರಡು ಬಂದು ಎಂಕ್ಲಿ ಕೇಳೋದು ಬೊಕ್ಕ ಐಡಿಯಾ ಕೂಡ ಬರ್ತದಲ್ಲ ಆಕ್ಸಿಡೆಂಟ್ ಆದ ಎಂಕ್ಲಿಗೆ ಇನ್ಸೂರ್ ಎಂಕ್ಲಿ ಪೂರ ಆಜಿ ಸಾರಿ ಚಿಲ್ಲರಲ್ಲ ಇನ್ಸೂರ್ ಕಟ್ಟುವ ಗಾಡಿಗೆ ಅಪ್ಪನ ಸಿಟಿ ಪರ್ಮಿಟ್ ದಾಖಲೆ ಎಂಕ್ಲಿ ಇನ್ಸೂರ್ ಒಂಜೆ ಲೆಕ್ಕ ಅಪ್ಪನ ಎಂಕ್ಲೆ ಬತ್ತಿನ ಗಾಲ ಹೆಚ್ಚಿಗೆ ಮೇನ ಮುಲ್ಪ ಎಂಕ್ಲೆ ಇನ್ಸೂರ್ ಇಜ್ಜಿಗೆ ಅವಂಚಿನ ನ್ಯಾಯ ಅವು ನ್ಯಾಯನಾ ಒಂಜೆ ಲೆಕ್ಕ ಪೂರ ಗಾಡಿರಾ ಗಾಡಿ ಬಂಡಿ ಬಕ್ಕ ಪೂರ ಎಂಕ್ಲಿಗೆ ಇಡ ಗುಡ್ಲ ಬತ್ತಿ ಬೆಟ್ಟಿಗೆ ಎಂಕ್ಲಿಗೆ ಆಕ್ಸಿಡೆಂಟ್ ಅನ್ನದಲ್ಲ ಅಂಡ ಎಂಕ್ಲೆ ಹೆಚ್ಚಿಗೆ ಮೇಂಡ 7 ಲಕ್ಷ ಹೆಣ್ಣು ಇದ್ದಾರಾ ಐಕೆ ಪೂರ ಎಂಕ್ಲಿಗೆ ಐತ ಬೇಡಿಕೆ ಪೂರ ಎಂಕ್ಲೆ ಮಂತು ಕೊರೋಡು ಆಯ್ತು. ಒಂದು 10 ಕಿಲೋಮೀಟರ್ ಹೋಗುವಾಗ ವಲಯವಾರು ವಿಂಗಡ ಮಾಡಿ ನಮಗೆ ತುಂಬ ಕಷ್ಟವನ್ನು ನೀಡ್ತಾ ಇದ್ದಾರೆ. 10 ಕಿಲೋಮೀಟರ್ ಅಂದರೆ ನಮಗೆ ಒಂದು ಎಕ್ಸಾಂಪಲ್ ಆಗಿ ನಿಮಗೆ ವಿವರಿಸ್ತಾ ಇದ್ದೇನೆ ಸರ್. ಕುತ್ತಾರಿಂದ ಮಂಗಳೂರಿಗೆ ಬರೋದಾದರೆ ನಮಗೆ ಮೀಟರ್ ಸೀಲ್ ಹೊಡಿಲಿಕ್ಕೆ ಮಂಗಳೂರಿಗೆ ಬರಬೇಕು, RTO ಆಫೀಸ್ ಮಂಗಳೂರಿಗೆ ಬರಬೇಕು, ಯಾವುದೇ ಹಾಸ್ಪಿಟಲೈಸ್ ವಿಷಯಕ್ಕೆ ಮಂಗಳೂರಿಗೆ ಬರುವಾಗ 10,000 12,000 RTO ಅಧಿಕಾರಿಗಳು ನಮಗೆ ದಂಡ ಹಾಕ್ತಾರೆ. ವಲಯವಾರುವಾಗಿ ನಮ್ಮನ್ನು ವಿಂಗಡಿಸ್ತಾ ಇದ್ದಾರೆ. ಗ್ರಾಮಾಂತರ ಆಟೋಗಳು 10 ಕಿಲೋಮೀಟರ್ ದುಡಿಯದಿದ್ದರೆ ನಾವು ನಮ್ಮ ಜೀವನೋಪಾಯಕ್ಕಾಗಿ ಯಾವ ಮಾರ್ಗವನ್ನು ಅನುಸರಿಸಬೇಕು, ಇದು ನಮ್ಮ ಪ್ರಶ್ನೆ. ಅದೇ ರೀತಿ LPG ದರದಲ್ಲೂ ಹಾಗೆ ಪ್ರತಿಯೊಂದು ಪಂಪಿನಲ್ಲೂ ಒಂದೊಂದು ನಿಗದಿತ ದರವನ್ನು ನೀಡ್ತಾ ಇಲ್ಲ. ಒಂದು ಪಂಪಿನಲ್ಲಿ 92 ರೂಪಾಯಿ 70 ಪೈಸೆ ಆದರೆ ಒಂದು ಪಂಪಿನಲ್ಲಿ 105 ರೂಪಾಯಿ ಇದೆ, ಮತ್ತೊಂದು ಪಂಪಿನಲ್ಲಿ 120 ರೂಪಾಯಿ ಇದೆ. ಅದೇ ರೀತಿ ನಾವು ಒನ್ ಸೈಡ್ ಬಾಡಿಗೆ ತೆಗೀತೇವೆ. ಯಾಕಂದರೆ ನಮಗೆ ಅಲ್ಲಿ ಗ್ರಾಮಾಂತರ ಪಾರ್ಕಿನಲ್ಲಿ ಒಂದು ಕಡೆ ಹೋಗುವಾಗ ನಿಗದಿತ ದರವನ್ನು ತೆಗೆಯುವಾಗ ತಿರುಗಿಸಿ ಬರುವಾಗ ನಾವು ಸರ್ವಿಸ್ ರೂಪದಲ್ಲಿ 10 ರೂಪಾಯಿಯನ್ನು ಪಡೆಯುತ್ತೇವೆ. ಆದರೆ ಮಂಗಳೂರಿನಲ್ಲಿ ಹಾಗೆ ಇಲ್ಲ. ಮಂಗಳೂರಿನಲ್ಲಿ ಪ್ರತಿ ಆಟೋ ಪ್ಯಾಸೆಂಜರ್ ಹತ್ತುವಾಗ ಮೀಟರ್ ತಿರುಗಿಸಿ ನಿಗದಿತ ದರವಾದ 35 ರೂಪಾಯಿಯನ್ನು ಕನಿಷ್ಠ ಮೊತ್ತದಲ್ಲಿ ಶೇಖರಿಸಲಿಕ್ಕೆ ಖಂಡಿತವಾಗಿ ಮಂಗಳೂರು ಆಟೋ ಚಾಲಕರಿಗೆ ಸಾಧ್ಯವಾಗ್ತದೆ. ಗ್ರಾಮಾಂತರ ಆಟೋ ಚಾಲಕರಿಗೆ ಇಲ್ಲಿ ಬಹಳಷ್ಟು ಅನ್ಯಾಯಗಳು ನಡೀತಿದೆ. ಕಳೆದ 10-12 ವರ್ಷಗಳಿಂದ ನಾವು ಇದರ ವಿರುದ್ಧ ಬಹಳಷ್ಟು ಮನವಿಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ RTO ಅಧಿಕಾರಿಗಳಿಗೆ ನೀಡ್ತಾ ಬಂದಿದ್ದೇವೆ. ಆದರೂ ಈ ಕಳೆದ 12 ವರ್ಷಗಳಿಂದ ವರ್ಷಂಪ್ರತಿ RTO ಅಧಿಕಾರಿಗಳು ಚೇಂಜ್ ಆಗ್ತಾರೆ, ಅದೇ ರೀತಿ ಜಿಲ್ಲಾಧಿಕಾರಿಗಳು ಚೇಂಜ್ ಆಗ್ತಾರೆ. ನಮ್ಮ ಕೂಗಿಗೆ ಯಾರೂ ಬೆಲೆ ಕೊಡ್ತಾ ಇಲ್ಲ. ನಾವು ಇದೇ ಜೀವನೋಪಾಯಕ್ಕಾಗಿ ಬೆಳಗ್ಗಿನಿಂದ ರಾತ್ರಿಯವರೆಗೆ ಈ ಸಂಜೆಯವರೆಗೂ ರಾತ್ರಿ ಯಾವುದೇ ಸಮಯದಲ್ಲೂ ಕರೆ ಬಂದರೂ ನಾವು ಹಾಸ್ಪಿಟಲ್ ಅದೇ ರೀತಿ ಸಾಮಾಜಿಕ ಸೇವೆಯಲ್ಲಿ ತೊಡಗುತ್ತಾ ಜನರಿಗೆ ಉಪಕಾರವನ್ನು ಮಾಡುತ್ತಾ ಇರುವಾಗ ಈ ನಮ್ಮ ಸರ್ಕಾರ ಮಾಡುವ ಅನ್ಯಾಯದ ವಿರುದ್ಧ ಈ ಹೋರಾಟವಾಗಿದೆ. ಖಂಡಿತವಾಗಿಯೂ ನಮಗೆ ಈ ಹೋರಾಟದ ಮುಖಾಂತರ ಯಶಸ್ವಿ ಕಾಣಸಿಗಬೇಕಾಗಿದೆ. ಆಟೋ ರಾಜಕುಮಾರ್ ಹಮ್ಮಿದಂಥ ಹೋರಾಟಕ್ಕೆ ಇನ್ನು ಮುಂದಕ್ಕೂ ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ನೀಡುವುದಕ್ಕೆ ನಾವು ಸಿದ್ಧರಿದ್ದೇವೆ ಎನ್ನತಕ್ಕಂಥ ಮಾತನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಅದೇ ರೀತಿ
ನಮ್ಮ RTO ಅಧಿಕಾರಿಗಳಿಗೂ ಈ ಮೂಲಕ ವಿನಂತಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.